ನೋಡಿ ಸ್ವಿಚ್ ಇದು ಆನ್ ಆ್ಯಂಡ್ Maybe ಅದೆಲ್ಲ ಗೊತ್ತಿದೆ. ಲೈಟ್ ಆನ್ ಆದರೆ ಮಿಷಿನ್ ಆನ್. ಅದಾದಮೇಲೆ ಕಲರ್ ಇದೆ ಫಸ್ಟ್ ಥ್ರೆಡ್ ಇಲ್ಲಿ ಹಾಕಿ. ಇದು ಸ್ಟಾಪರ್ ಇದು ಕೂಡ ಜಸ್ಟಿಗೆ ಹಾಕಿ. ಓಕೆ ಬಾಬಿನ್ ಸಿಗ್ತದಕ್ಕೆ ಡೈರೆಕ್ಷನ್ ಇದೆ ನಂಬರ್ 1 ಅಂತ ಇದೆ ನೋಡಿ, ಇದರಲ್ಲಿ ಹಾಕಿ. ಒಂದು ನಿಮಿಷ ಬಿಡಿ, ನಾನೇ ಹಾಕ್ಬಿಡ್ತೀನಿ. ಇಲ್ಲಿಂದ ಇಲ್ಲಿಗೆ ಆಯ್ತು ಅಷ್ಟೇ ಆಯ್ತು. ಅದಾದಮೇಲೆ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಈ ಕಡೆಯಿಂದ. ಓಕೆ ಇಲ್ಲಿಂದಲ್ಲ. ಹಾಂ ಟೈಟಾಗಿ. ಓಕೆ ಎಲ್ಲಿದ್ದಾರಾ? ಹಾಂ ಹಾಂ ಈ ಥರ ಟೈಟ್ ಬರುತ್ತೆ. ಓಕೆ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಾಬಿನ್ ಹಾಕಿ. ಓಕೆ ಸರಿ ಕೊಡಿ. ಇಲ್ಲಿ ಬಂದು ಒಂದು ರೌಂಡ್. ಫಸ್ಟ್ ಇಲ್ಲಿ ಹಾಕಿ ಬಾಬಿನ್. ಸಿಂಪಲ್ ಮೆಥಡ್ ಇದು. ಓಕೆ ಆಯ್ತಲ್ವಾ? ಲೆಫ್ಟಿಂದ ಒಂದು 4 ರೌಂಡ್ ಸುತ್ತಿ ಟೈಟಾಗಿ. ಇಲ್ಲಿಂದ ಹೇಳ್ಕೊಳ್ಳಿ ಹಿಂಗೆ ಈ ಟೈಟಿಂದ ಈ ಕಡೆಯಿಂದ 4 ರೌಂಡ್ ಸುತ್ತಿ ನೋಡಿ. ರೈಟ್ ಸೈಡ್ ತಗೊಳ್ಳಿ ಅದನ್ನು. ಸಾಕಷ್ಟೇ ಸಾಕು. ರೈಟ್ ಸೈಡ್ ತಗೊಳ್ಳಿ. ಈ ಎಕ್ಸ್ಟ್ರಾ ಥರನ ಕಟ್ ಮಾಡಿದ್ದೀನಿ. ಇನ್ನು ಇಲ್ಲಿ ಗಂಟೆ ಕಟ್ ಮಾಡಿ. ಇವಾಗ ಪೆಡಲ್ನ ಪ್ರೆಸ್ ಮಾಡಿದ್ರೆ ಹಿಂಗೆ ಬಾಬಿ ಸಿಕ್ಕೊಡುತ್ತೆ. ಮಾಡಿ. ಅದು ಫುಲ್ ಫಿಲ್ ಆದರೆ ಅದೇ ಆಚೆ ಹೋಗುತ್ತೆ. ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಸುತ್ಕೊಂಡು ಆಚೆ ತಳ್ಳಿಬಿಡಿ. ಓಕೆ ಸಾಕು. ಓಕೆ ತೆಗ್ಬಿಡಿ. ಇನ್ನು ತಗೊಳ್ಬಿಡ್ಲ? ಆಲ್ರೆಡಿ ಇದೆಯಲ್ಲ ಅದರಲ್ಲಿ, ಬೇಡ ಸಾಕ್ಬಿಡಿ. ವೈಟ್ ಇದೆಯಲ್ಲ ಸಾಕು. ತೆಗ್ಬಿಡಿ. ಆಚೆ ಎತ್ಕೊಡಿ ಹೋಗಿ. ಇವಾಗ ಇಲ್ಲಿ 1 ರೌಂಡ್ ಹಾಕಿದ್ರೆ ಆಚೆ ತೆಗ್ಬಿಡಿ. ಹಾಂ 1 ಅಲ್ಲಿರಲಿ. ಇದು ಇಲ್ಲಿ ಹಾಂ 1 ಅದ್ರ ಹಿಂದೆ ಡೈರೆಕ್ಷನ್ ಇಲ್ಲಿದೆ ನೋಡಿ, ಹಿಂದೆ ಬ್ಯಾಕ್ ಸೈಡ್ ನೆಕ್ಸ್ಟ್ ಹೀಗೆ. ಹಾಂ ಹಾಗೆ. ಅದಾದಮೇಲೆ ನಂಬರ್ 2 ನಂಬರ್ 3 ಹೀಗೆ ಮೇಲೆ ಬನ್ನಿ. ಓಕೆ ನೋಡಿ ಇಲ್ಲಿ ಬಂದ್ರಿ. ಇಲ್ಲಿ ನಿಮಗೆ ಒಳಗಡೆ ಒಂದು ಲಿವರ್ ಇದೆ ಕಾಣುತ್ತೆ ನೋಡಿ ಡೀಪಾಗಿ. ಅಲ್ಲಿ ಈ ವೀಲ್ನ ನಿಮ್ಮ ಕಡೆ ರೊಟೇಟ್ ಮಾಡಿದ್ರೆ ಫ್ರಂಟ್ಗೆ ರೊಟೇಟ್ ಮಾಡಬೇಕು ರಿವರ್ಸಲ್ಲಿ. ಹಾಂ ಮಾಡಿದ್ರೆ ಮೇಲೆ ಬರುತ್ತೆ. ತಿರುಗಿಸಿ ತಿರುಗಿಸಿ ಇನ್ನೂ ತಿರುಗಿಸಿ. ಹಾಂ ಇದಕ್ಕೆ ಇಲ್ಲಿ ಮೇಲೆ ನೋಡಿ ಡೈರೆಕ್ಷನ್ ಹೆಂಗಿದೆ ನಂಬರ್ 4. ಹಾಂ ಜಸ್ಟ್ ಅಷ್ಟೇ ಹಾಗೆ ಹೇಳ್ಕೊಂಡ್ರೆ ನೋಡಿ ಕಾಣುತ್ತೆ ನಿಮ್ಮ ದಾರ ಒಳಗಡೆಯಿಂದ ಬಂದಿರೋದು. ಓಕೆ ಹಾಂ ಓಕೆ ಇದು ಕರೆಕ್ಟ್. ಇಲ್ಲಿ ನೀವು ದಾರ ಹಾಕಿಲ್ಲ ಅಂದರೆ ಕೆಳಗಡೆ ದಾರ ಮೇಲೆ ಬರೋದೇ ಇಲ್ಲ. ಓಕೆ ಮೇನ್ ಇಂಪಾರ್ಟೆಂಟ್ ಇದೇನೆ. ಅದಾದಮೇಲೆ ಕೆಳಗಡೆ ಬನ್ನಿ. ಪಿನ್ ಇದೆ ನೋಡಿ ಅದಕ್ಕೆ ಹಾಕಿ. ಯಾವ ಪಿನ್ನ? ಹಾಂ ಅದಕ್ಕೆ ಮೇಲ್ಗಡೆ ಅದಕ್ಕೆ. ಅದಾದಮೇಲೆ ಇಲ್ಲಿ ಈ ಪಾಯಿಂಟ್ಗೆ ಹಾಕಿ. ಇದಕ್ಕೆ ಇದು ದಾರ ಹಿಂಗೆ ಇಟ್ಕೊಳ್ಳಿ ಎಡಗೈಲಿ. ಹಾಂ ಬಲಗೈಯಿಂದ ಇಟ್ಕೊಳ್ಳಿ ಎಡಗೈಲಿ. ಹಾಂ ಬಲಗೈಯಿಂದ ಜಸ್ಟ್ ಈಗ ಹಾಕಿದ್ರೆ ಅದರೊಳಗೆ ಬರುತ್ತೆ. ಓಕೆ ಇಷ್ಟ ಆಯಿತು. ಇವಾಗ ಆಟೋ ಥ್ರೆಡಿಂಗ್ ಮಾಡೋದಕ್ಕೆ ಟೆನ್ಷನ್ ಇದೆ ನೋಡಿ, ಇದು ಲಿಫ್ಟರು ಇದನ್ನು ಡೌನ್ ಮಾಡಿ. ಓಕೆ ಇದು ಮೇಲೆ ಎತ್ತದ ಕೆಳಗಡೆ ಬಂದು ಇಳಿಯುತ್ತೆ. ಇದಾದಮೇಲೆ ಇವಾಗ ಸೂಜಿ ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಮೇಲೆ ತಗೊಳ್ಳಿ. ಇದು ಸೂಜಿ ಕಂಪ್ಲೀಟ್ ಮೇಲೆ ಇರಬೇಕು. ಓಕೆ ಓಕೆ ಮೇಲೆ ಬಂದಿರಬೇಕಾ? ಲಿವರ್ ಅಲ್ಲ, ಅಲ್ಲಿ ಆ ಸೂಜಿ ಫುಲ್ ಮೇಲೆ ಇರಬೇಕು. ಓಕೆ ಓಕೆ ಇದಾದ್ಮೇಲೆ ಆಟೋ ಥ್ರೆಡನ್ನು ಹೇಳ್ಕೊಳ್ಳಿ ಕೆಳಗಡೆ. ಅದು ಸೈಟ್ ಆಗಿ ಫುಲ್ ಕೆಳಗಡೆ ಎಷ್ಟು ಬರುತ್ತೆ ಅಷ್ಟು ಹೇಳ್ಕೊಳ್ಳಿ. ಹಾಂ ಮುಂದಕ್ಕೆ ತಗೊಳ್ಳಿ. ಆ ಪ್ರೆಸ್ ಹಿಂದೆಯಿಂದ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹಿಂಗೆ ಹಿಂದೆಯಿಂದ ನಿಮ್ಮ ಆ ಬೆರಳಿಂದ ಇಟ್ಕೊಳ್ಳಿ. ಇಲ್ಲ ಹಿಂದೆ ಬೆರಳಿಂದ ನೀವು ಕೈ ಇಟ್ಕೊಂಡಿರ ಹಂಗೆ ಇಟ್ಕೊಳ್ಳಿ. ಲೂಸ್ ಬಿಡಬೇಡಿ. ಫಸ್ಟ್ ಇಲ್ಲಿ ಹಾಕಿ ಆ ಉಕ್ಕಲ್ಲಿ ಇಲ್ಲಿ ಕೆಳಗಡೆನಾ? ಹಾಂ ಓಕೆ. ಅದಾದಮೇಲೆ ಅದೆರಡರ ಮಧ್ಯೆ ಕೊಡಿ. ಅದೇ ಇಲ್ಲೇ ಕನ್ಫ್ಯೂಷನ್ ನಮಗೆ. ಅಲ್ಲ ಓಕೆ ಅರ್ಥ ಆಯ್ತು. ಹಾಂ ಕೆಳಗಡೆಯಿಂದ. ಹಾಂ ಇದು ಕರೆಕ್ಟಾ? ಕರೆಕ್ಟು. ಹೌದಾ? ಹಾಂ ಓಕೆ ಒಂದು ನಿಮಿಷ ಹಂಗೆ ಇಟ್ಕೊಳ್ಳಿ. ಬಿಡಬೇಕಾದ್ರೆ
ಇದು ಹಿಂದೆ ಲಿವರ್ ಇದೆ ಅದೊಂಚೂರು ಮುಂದಕ್ಕೆ ಹೇಳ್ಕೊಳ್ಳಿ ನಿಮ್ಮ ಕಡೆಗೆ. ಓಕೆ. ಹಾಂ, ಆ ಕೈಯಿಂದ ಲೂಸ್ ಬಿಡಿ, ಕೈಯಿಂದ ದಾರ ಲೂಸ್ ಬಿಡಿ. ಯಾವ್ದು ಈ ಕಡೆ ದೂರ ನಿಮ್ಮ ಕೈಲಿರೋ ದಾರ ಲೂಸ್ ಬಿಡಿ. ಓಕೆ ಓಕೆ. ಬಿಡಿ, ಅದು ಬಿಡಿ, ಎರಡೂ ಬಿಡಿ. ಅಂತ ನಾನು ಮತ್ತೆ ತೆಗ್ಬಿಟ್ಟು ನಾನೇ ತೆಗೀರಿ, ತೆಗೀರಿ. ಇಲ್ಲಿ ಇನ್ನು ಮುಂದೆಯಿಂದ ಹೇಳಿದ್ರಿ, ಒದ್ದಾಡಿದೀವಿ. ಮುಂದೆಯಿಂದ ಹೇಳಿದ್ರೆ ಆಚೆ ಬರುತ್ತೆ. ಓಕೆ. ಮಸ್ಟ್ ಆ್ಯಂಡ್ ಶುಡ್ ಅದು ನಾನು ಹೇಳ್ಕೊಟ್ಟಿದ್ದು ನೆನ್ಪಿಟ್ಕೋಬೇಕು. ಅದು ಅರ್ಥ ಆಯ್ತು. ಓಕೆ. ಕನ್ಫ್ಯೂಷನ್ ಆಯ್ತು. ಇಲ್ಲ ಇಲ್ಲ. ಹೌದು. ಹಾಂ. ಹ್ಞೂ, ಸ್ವಲ್ಪ ಮುಂದಕ್ಕೆ ಹೇಳ್ಕೊಳ್ಳಿ, ಕೈಲಿರೋ ದಾರನ ಲೂಸ್ ಬಿಡಿ, ಅದು ಮುಂದಕ್ಕೆ ಹೇಳ್ಕೋಬೇಕು ನೀವು. ಓಕೆ ಓಕೆ. ಹಾಂ, ಬಿಡಿ. ದಾರ ಕೈಲಿರೋ ದಾರ ಲೂಸ್ ಬಿಟ್ಟು ಎಲ್ಲಿರಿ ಬಿಟ್ಟರೆ ಬರುತ್ತೆ. ಸರಿ. ನೀವು ಕೈಲಿ ದಾರ ಟೈಟ್ ಹಿಡ್ಕೊಂಬಿಟ್ರೆ ಹೇಳೋದೇ ಬರಲ್ಲ. ಹಾಂ ಬನ್ನಿ. ಓಕೆ. ದಾರ ಎಳಿರಿ ಕೈಯಲ್ಲಿ, ಯಾವ ಥರ ತಿರುಗಿ ನೋಡಿ, ತಿರುಗಿಸಿ ಎಳಿರಿ ದಾರ ಕೈಲಿ. ಅಲ್ಲ ಅಲ್ಲ, ನೀವು ದಾರ ಎಳಿರಿ ನೋಡಿ. ಓಕೆ. ಇದು ರಾಂಗು. ಹೌದಾ? ಹಾಂ, ಉಲ್ಟಾ ಹಾಕಿ ಬಾಬಿನ. ಓಕೆ ಓಕೆ ಓಕೆ. ಹ್ಞೂ, ಉಲ್ಟಾ ಹಾಕ್ಲಾ? ಉಲ್ಟಾ ಹಾಕಿ. ಹ್ಞೂ. ಇವಾಗ ಎಲ್ಲಿರಿ, ಇವಾಗ ಕರೆಕ್ಟಾಗಿ ಉಲ್ಟಾ ಬರ್ತಾ ಇದೆಯಾ? ಏನು ಬಾಬಿನ ಉಲ್ಟಾ ತಿರುಗ್ತಾ ಇದೆಯಾ ಅಂತ ಕೇಳಿದೆ. ಉಲ್ಟಾ ಇಲ್ಲ, ಕರೆಕ್ಟಾಗಿ ಇರ್ತಾ ಇದೆ. ಓಕೆ. ಹಾಂ. ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಮೇಡಮ್. ಹೌದು. ಹೌದಲ್ವಾ? ಹಾಂ. ಆಗ ಬಂದರೆ ನಿಮಗೆ ದಾರ ಆಚೆ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಆ ಕಟ್ಟಿಂಗಿಂದ ಹೇಳ್ಕೊಳ್ಳಿ ರೈಟ್ ಸೈಡ್ಗೆ. ಎಲ್ಲಿ? ಇಲ್ಲಿ ಆಲ್ರೆಡಿ ಇಲ್ಲಿ ಆಲ್ರೆಡಿ ಇದೆ, ಜಸ್ಟ್ ಸುಮ್ಮನೆ ಹೇಳ್ಕೊಳ್ಳಿ ಅಷ್ಟೇ ಆ ಕಡೆಗೆ. ಓಕೆ. ಆ ಕಟ್ಟಿಂಗಿಂದ ಬರ್ಬೇಕು, ಎಳೀರಿ ಅದನ್ನು. ಆ ಕಟ್ಟಿಂಗಿಂದ ಬಂದಿಲ್ಲ, ಎಳೀರಿ ಜೋರಾಗಿ. ಹಾಂ, ಅದು ಕಟ್ಟಿಂಗ್ ಅಂದರೆ. ಓ, ಒಂದು ನಿಮಿಷ. ಇಲ್ಲಿ ಓಕೆ 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 ಓಕೆ. ಆಯಿತಾ? ಸೊ ಮೇಲ್ಗಡೆ ದಾರ ಕೈಲಿ ಇಟ್ಕೊಳ್ಳಿ, ಬಿಟ್ಬಿಡಿ ಅದನ್ನು. ಇದನ್ನ ಹಿಂಗೆ ಲೆಫ್ಟ್ ಹ್ಯಾಂಡ್ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಅದನ್ನು. ಈಗ ಇದನ್ನು ಈ ವೀಲ್ನ ಒಂದು ರೌಂಡ್ ಟೈಟಾಗಿ ಇಟ್ಕೊಳ್ಳಿ ದಾರ. ಅದು ಈ ವೀಲ್ನ ಒಂದು ರೌಂಡ್ ರೊಟೇಟ್ ಮಾಡಿದ್ರೆ ಮುಂದಕ್ಕೆ ಕೆಳಗಡೆ ದಾರ ಮೇಲೆ ತೊಗೊಂಬರುತ್ತೆ ನೋಡಿ. ಹೇಳ್ಕೊಳ್ಳಿ, ಇವಾಗ ಬಂತ ಎರಡು ದಾರನು. ಇದಾ? ಹಾಂ. ಮಿಕ್ಸ್ ಮಾಡೋಣ. ಓಕೆ ಆಯಿತಾ? ಹ್ಞೂ. ಹಾಂ, ಕವರ್ ಕ್ಲೋಸ್ ಮಾಡಿ. ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಬಿಡಿ. ಫಸ್ಟ್ ಕವರ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ದೇನೆ. ಇದು ಕವರ್ ಕ್ಲೋಸ್ ಮಾಡಿ. ಆಗಲ್ಲ ಮೇಡಮ್, ಇದು ಒಳಗಡೆ ಹೋಗಬೇಕು. ತೆಗೀರಿ ನೋಡಿ, ಇದೇ ಮಿಸ್ಟೇಕ್ ಮಾಡೋದು ನೀವು ಇಲ್ಲಿ. ಅದು ಇದೆಯಲ್ಲ, ಪ್ಲೇಟ್ ಇದೆಯಲ್ಲ, ಆ ಪ್ಲೇಟ್ ಒಳಗಡೆ ಹೋಗ್ಬೇಕೀಗೆ. ಅದರೊಳಗಡೆ ಹಾಕ್ಬಿಟ್ಟು ಈಗ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಈಗ ಅಂದರೆ ಓಪನ್ ಆಗುತ್ತೆ. ಓಕೆ ಓಕೆ. ಥ್ರೆಡ್ಡಿಂಗ್ ಮಾಡೋದು ಗೊತ್ತಾಯ್ತಲ್ವಾ? ಥ್ರೆಡ್ಡಿಂಗ್ ಮಾಡೋದು ಗೊತ್ತಾಯಿತು ನಿಮಗೆ. ಓಕೆ. ಜಸ್ಟ್ ಇದನ್ನು ಮೇಲೆ ಲಾಕ್ ಮಾಡಿ. ನೀವು ಹೋಗೋಕ್ಕೆ ಮುಂಚೆ ನಾನು ಒಂದ್ಸರಿ ಎಲ್ಲಾದರೂ ಮತ್ತೊಂದ್ಸರಿ ಟ್ರೈ ಮಾಡ್ತೀನಿ. ಇದು ಟೆನ್ಷನ್ನು, ಇದು ಆಲ್ವೇಸ್ 4ಅಲ್ಲಿ ಇಟ್ಕೊಳ್ಳಿ. ಓಕೆ ಓಕೆ. ಈ ಬಿಡ್ತು ಬಂದು ನಾರ್ಮಲ್ ಸ್ಟಿಚ್ಗೆ 0. ಹಾಂ, ನಾರ್ಮಲ್ ಸ್ಟಿಚ್ಗೆ 0. ಈ ಡಾಟ್ ಇದೆಯಲ್ಲ, ಈ ಡಾಟಲ್ಲಿ ಇಲ್ಲಿ ಯಾವ ಸ್ಟಿಚ್ ಇದ್ದೀರಾ? ಇದಾ? ವೈಟ್. ಓಕೆ. ಹಾಂ. ಈ ಡಾಟ್ಗೆ ಇಲ್ಲಿ ಯಾವ ಸ್ಟಿಚ್ ಇಡ್ತೀರಾ ಸ್ಟಿಚ್ ಇಡಬೇಕು. ಇದು ನಾರ್ಮಲ್ ಸ್ಟಿಚ್, ಲೈನ್ ಬರೋದು. ಓಕೆ. ಇದು ಸ್ಟಿಚ್ ದೊಡ್ಡದು ಚಿಕ್ಕದು ಮಾಡೋದು. ಯೂಶ್ವಲಿ 2 to 2.5 ನಾರ್ಮಲ್. 2 to 2.5. ಇದು ರಫ್ ಮಾಡೋದಕ್ಕೆ. ಇದು 0 ಇಟ್ಟಿದ್ದೀರಾ, ಅಲ್ಲಿ 3 ಇಟ್ಟಿದ್ದೀರಾ. ಓಕೆ ಓಕೆ. ಇದು ನಾರ್ಮಲ್ ಸ್ಟಿಚ್ಗೆ ಸೆಟ್ಟಿಂಗ್ ಇದು. ಓಕೆ. ಇದು ಬಿಟ್ಟರೆ 4 ಇಲ್ಲ, ಅಲ್ಲಿ 3 ಇದೆ. ಅಲ್ಲಿ ಹಾಂ, ಅಂದರೆ ಆಲ್ವೇಸ್ ಪ್ರಿಫರಬಲ್ ಅಂತ 4. ಇದು ಬಂದ್ಬಿಟ್ಟು ಜಿಗ್ಜಾಗ್. ಇಲ್ಲಿ ಜಿಗ್ಜಾಗ್ನಲ್ಲಿಟ್ಟು ಈ ಬಿಡ್ತು 0ನಲ್ಲಿದ್ದರೆ ನಿಮಗೆ ಜಿಗ್ಜಾಗ್ ಬರಲ್ಲ, ಸ್ಟಿಚಿಂಗೇ ಬರುತ್ತೆ. ಸೊ ನಿಮಗೆ ಜಿಗ್ಜಾಗ್ ಬೇಕಂದರೆ ಕಮ್ಮಿ ಅಂದರೆ 1, ಓಕೆ. ಜಾಸ್ತಿ ಅಂದರೆ 6, ಮ್ಯಾಕ್ಸಿಮಮ್ ಅಂದರೆ 6, ಕಮ್ಮಿ ಅಂದರೆ 1. ಅಷ್ಟಲ್ಲಿಟ್ಟರೆ ಮಾತ್ರ ಯಾವುದೇ ಡಿಸೈನ್ ಇರಲಿ, ಜಿಗ್ಜಾಗ್ ಇರಲಿ ಬರುತ್ತೆ, ಇದಂತ ಬರೋಲ್ಲ. ಓಕೆ. ಇದು ಜಿಗ್ಜಾಗ್, ಇದು ಸ್ಟಿಚ್, ಇದು ಜಿಗ್ಜಾಗು. ಇದೆರಡು ಬಿಟ್ಟರೆ
ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಡಿಸೈನ್ಸು. ಹ್ಞೂ ಓಕೆ, ಜಸ್ಟ್ ಇದನ್ನು ಈಗ ಚೇಂಜ್ ಮಾಡಿದ್ರೆ ಟಕ್ಕಂತ ಸೌಂಡ್ ಬರುತ್ತೆ. ಓಕೆ ಓಕೆ, ಒಂದೇ ಸೆಟ್ಟಿಂಗಲ್ಲಿ 2 ಡಿಸೈನ್ ಬರುತ್ತೆ, ಒಂದು ಬ್ಲ್ಯಾಕು ಇನ್ನೊಂದು ಬ್ಲೂ. ಹೌದು. ಈ ಬ್ಲ್ಯಾಕಲ್ಲಿರೋ ಎಲ್ಲ ಡಿಸೈನ್ಸು ಮಾಡೋದಕ್ಕೆ ಹ್ಞೂ ಇದನ್ನು 0 to 1 ಇಟ್ಕೋಬೇಕು. 1 ಫಾರ್ ಬ್ಲ್ಯಾಕ್ ಡಿಸೈನ್ಸು. ಹ್ಞೂ ಇದು ಬಿಡ್ತು ಬಂದು ನಿಮ್ಮ ಇಷ್ಟ. ಒಂದು 5 ಇಟ್ಕೊಂಡಿರ್ತೀನಿ. ಹ್ಞೂ ಅದು 1 to 5 ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ, 1 to 6 ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ. ಬರ್ತಾ ಇದೆಯಾ? ಹಾಂ ಜಾಸ್ತಿ ನಂಬರ್ ಅದಾವ, ಆಗ ಏನೈತಂದ್ರೆ ಕಡಿಮೆ ಸಣ್ಣ ಕುಂತಾವ. ಬರ್ತಾ ಇದೆಯಾ? ಓಕೆ ಬರ್ತಾರೆ. ಹಾಂ, ಹಾಗೆ ಜಸ್ಟ್ ಇವಾಗ ನೀವು ಯಾವ್ದು ಚೇಂಜ್ ಮಾಡ್ತೀರಾ ಡಿಸೈನ್ ಬರುತ್ತೆ. ಇದು ಬ್ಲ್ಯಾಕ್. ಯಾವ್ದು ಇಟ್ಟಿದ್ರೆ ಇದು ಇಟ್ಟಿದ್ರೆ ಇವಾಗ ಇದರ ಬ್ಲೂ ಇದೆಯಲ್ವಾ, ಆ ಬ್ಲೂಗೆ ಬೇಕಂದರೆ S1. S1. ನಾವು ಈ ಥರ ಪ್ಲೇನ್ ತಗೊಂಡು ಹೋಗ್ತಾ ಇದ್ದೀವಿ. ಮತ್ತೆ ನೀವು ಯಾವ್ದು ಚೇಂಜ್ ಮಾಡ್ತೀರಾ ಡಿಸೈನ್ ಬರುತ್ತೆ. ಓಕೆ, ಇವಾಗ ಡಿಸೈನ್ಸ್ ಎಲ್ಲ ಗೊತ್ತಾಯ್ತಲ್ವಾ? ಈ ಡಿಸೈನ್ಸ್ ಎಲ್ಲ ಇದಿಷ್ಟು ಸ್ಟಿಚಸ್ಸು. ಒಂದು ಡೌಟ್, ನೀವಿಲ್ಲಿ ವಾಪಸ್ ತೆಗಿಸ್ಲಾ? ತಿಳಿಸಿ. ಇದು ಬೇಸಿಕ್ ಅಂತ ಹೇಳಿದ್ರಿ, ಆಮೇಲೆ ಇದು ಜಿಗ್ಜಾಗ್ ಅಂತ ಹೇಳಿದ್ರಿ, ಬಟ್ ಅದೇ ಕಂಟಿನ್ಯೂಷನ್ ತಾನೇ ಇದು, ಹೌದು. ಅಥವಾ ಇದೆರಡು ಏನಾದ್ರು ಎಕ್ಸೆಂಪ್ಷನ್ ಅದಕ್ಕಿಂತ? ಸ್ಟಿಚಿಂಗು ಜಿಗ್ಜಾಗು ಇದು ಎರಡಕ್ಕೂ ನಿಮ್ಗೆ ತುಂಬ ಹತ್ತಿರ ಇಟ್ಟರೆ ಸ್ಟಿಚ್ ಥರ ಕಾಣಲ್ಲ ಅದು. ಓಕೆ ಓಕೆ, ಅದಕ್ಕೆ ಯೂಶ್ವಲಿ ಅದಕ್ಕೆ ಇಲ್ಲಿ ನಂಬರ್ಸ್ ಹೇಳಿದ್ದು ನಿಮಗೆ. ಓಕೆ, ಸ್ಟಿಚ್ ಲೆಂತ್ ಚೇಂಜ್ ಆಗುತ್ತೆ. ಬಟ್ ಇದು 0 to 1 ಅಂತ ಹೇಳಿದ್ರಲ್ಲ, ಅದು ಡಿಸೈನ್ಸಿಗೆ ಮಾತ್ರ, ಬ್ಲ್ಯಾಕ್ ಡಿಸೈನ್ಸಿಗೆ ಮಾತ್ರ. ಮಾತ್ರ. ಓಕೆ, ಬ್ಲ್ಯಾಕ್ ಡಿಸೈನ್ಸಿಗೆ ಮಾತ್ರ 0 to 1 ಇಟ್ಟರೆ ಬೆಟರ್. ತೆಗ್ಬಿಡಿ. ಇದಿಷ್ಟು ಸ್ಟಿಚಸ್ಸು ಇದು ಒಂದೇ ಫುಟ್ಟಲ್ಲಿ ಮಾಡ್ಬೋದು. ನೀವು ಬೇರೆ ಏನಾದರೂ ಮಾಡಬೇಕಂದ್ರೆ ಈ ಫುಟ್ನ ಚೇಂಜ್ ಮಾಡಬೇಕು. ಹಿಂದೆ ಪಿನ್ ಇದೆಯಲ್ವಾ, ಇದನ್ನು ಮೇಲೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ತೆಗ್ಬಿಡಿ. ಇದು ಟೂಲ್ಸ್. ಇದು ಸ್ಯಾರಿ ಜಿಗ್ಜಾಗ್ ಮಾಡೋದಕ್ಕೆ. ಇದೇ ಓಕೆ, ಇಂಪಾರ್ಟೆಂಟ್. ಇದು ಕೂಡ ಹಾಗೆ ಆ ಕಟಿಂಗ್ ಸೈಡಿಂದ ನೋಡಿ ಗ್ರೂ ಕಾಣುತ್ತಲ್ವಾ, ಆ ಗ್ರೂ ಸ್ಟ್ರೈಟ್ ಈಗ ಇಟ್ಕೊಳ್ಳಿ. ಆ ಕಡ್ಡಿ ಗ್ರೂ ಸ್ಟ್ರೈಟಾಗಿ ಇರಬೇಕು. ಹಿಂದೆ ಕಡ್ಡಿ ಇದೆಯಲ್ಲ ಇದು, ಅದನ್ನು ಡೌನ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ಓಪನ್ ಮಾಡೋಕ್ಕೆ ಮಾತ್ರ, ಲಾಕ್ ಮಾಡೋದಕ್ಕೆ ಇದೇನೆ ಕರೆಕ್ಟಾಗಿದ್ದರೆ ಲಾಕ್ ಆಗುತ್ತೆ. ಓಕೆ, ಓಪನ್ ಲಾಕು. ನಾನು ಮಾಡ್ತೀನಿ. ಈಗ ನಾವು ಓಪನ್ ಮಾಡ್ತೀವಿ ಅಂತ ಇದು ಓಪನ್ ಇದೆ. ಓಕೆ, ಕೂರಲ್ಲ, ಕರೆಕ್ಟಾಗಿ ಇಡಬೇಕು. ನೀವು ಸುಮ್ಮನೆ ಕರೆಕ್ಟಾಗಿ ಇಟ್ಟರೆ ಕೂರುತ್ತೆ. ಅಲ್ಲ, ಅದು ಮುಟ್ಟಬೇಡಿ ನೀವು, ಅದು ಬರೀ ಓಪನ್ ಮಾಡೋಕ್ಕೆ ಮಾತ್ರ. ಅದು ಕರೆಕ್ಟಾಗಿ ಇದನ್ನು ನೀವು ಹಿಂದೆ ಮುಂದೆ ಕರೆಕ್ಟಾಗಿ ಆ್ಯಕ್ಷನ್ ಮಾಡಬೇಕು. ಇದನ್ನು ನೀವು ಆ ಗ್ರೂನಲ್ಲಿ ಇದರ ಕಡ್ಡಿ ಇದೆಯಲ್ಲ ಕೆಳಗಡೆ ಪ್ಲೇಟಲ್ಲಿ, ಅದು ಸರಿಯಾಗಿದ್ದರೆ ಮಾತ್ರ ಲಾಕ್ ಆಗುತ್ತೆ ನೋಡಿ. ಓಕೆ, ಇದು ಅಲ್ಲಿ ಬರಬೇಕು. ಓಕೆ, ಕರೆಕ್ಟಾಗಿದ್ದರೆ ಟಕ್ಕಂತ ಲಾಕ್ ಆಗುತ್ತೆ. ಓಪನ್ ಮಾಡುವಾಗ ಮಾತ್ರ, ಅದು ಅಡ್ಜಸ್ಟ್ ಮಾಡೋಕ್ಕಿದ? ಹಾಂ, ಫಿಕ್ಸ್ ಮಾಡೋದಕ್ಕೆ ಅದು, ಓಪನ್ ಮಾಡೋದಕ್ಕಿದೆ. ಓಕೆ, ಇದೆರಡು ಥರ ಸೆಡಿನ ತಗೊಳ್ಳಿ. ಓಕೆ, ಇದು ಬಂದು ಜಿಗ್ಜಾಗ್. ಓಕೆ, ಇಲ್ಲಿ ನಿಮ್ಮ ಇಷ್ಟ ಲೆಂತ್ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ. ಇದು ಲಿಮಿಟ್ ಇಲ್ಲ. ಓಕೆ, ನಾನು ಒಂದು 2 ಇಟ್ಕೊಂಡಿದ್ದೀನಿ.
ಈ ಬಿಡ್ತಿದೆಯಲ್ಲ ಇದು 3 to 4 ಮಿಡ್ಲಲ್ಲಿ ಇಟ್ಟರೆ ರೌಂಡ್ ಚೆನ್ನಾಗಿ ಬರುತ್ತೆ. ಹಾಂ, ಅದಕ್ಕಿಂತ ಜಾಸ್ತಿ ಇಟ್ಟರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಸೊ ಈ ಬಟ್ಟೆ ಬಿಡಿ, ಈಗ ಇಟ್ಬಿಟ್ಟು ಲಾಕ್ ಮಾಡಿ. ಲಾಕ್ ಮಾಡಿ ಈ ಬಟ್ಟೆನ ಸ್ವಲ್ಪ ಇಲ್ಲಿ ಕ್ರಾಸ್ ಮಾಡ್ಕೋಬೇಕು. ಈಗ ಕ್ರಾಸ್ ಮಾಡಿ ಇಟ್ಕೊಂಡು ಕೊಟ್ಟರೆ ಹೀಗೆ ಇದು ಅದೊಂದಕ್ಕೆ ಯೂಸ್ ಆಗೋದು. ಇದೊಂದರ ಅದೊಂದೇ ಯೂಸ್ ಮಾಡೋಕ್ಕಾಗೋದು. ತೆಗ್ದುಬಿಡಿ. ಇದು ಬಟನ್ ಹೋಲ್ ಮಾಡೋದಕ್ಕೆ. ಓಕೆ, ಕಾಜಾ ಮಾಡ್ತೀವಲ್ಲ ಅದಕ್ಕಿದು ಕಾಜಾ ಮಾಡೋದಕ್ಕೆ ಸೇಮ್ ಇದು ಅಷ್ಟೇ. ಆ ಕಟ್ಟಿಂಗಲ್ಲಿ ಆ ಕಡ್ಡಿ ಇಟ್ಬಿಟ್ಟು ಜಸ್ಟ್ ಡೌನ್ ಮಾಡಿದ್ರೆ ಲಾಕ್ ಆಗುತ್ತೆ. ಸರಿನಾ? ಇದು ಹಿಂದೆ ಮುಂದೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇದನ್ನು ಫುಲ್ ಎಂಡೋರ್ಗೆ ಇಟ್ಕೊಳ್ಳಿ. ಈಗ ಇಟ್ಬಿಟ್ಟು ಕಂಪ್ಲೀಟ್ ಲಾಕ್ ಮಾಡಿ ಇಲ್ಲಿ ಬಂದು ಇದನ್ನು 0 to 1 ಇಟ್ಕೊಳ್ಳಿ. ಲೆಂತು ಬಿಡ್ತು ಬಂದು 5 or 6, ಕಮ್ಮಿ ಅಂದರೆ 5, ಜಾಸ್ತಿ ಅಂದರೆ 6 ಇಟ್ಕೊಳ್ಳಿ. ಅದಕ್ಕಿಂತ ಕಡಿಮೆ ಇಡಬೇಡಿ. ಇಲ್ಲಿ ಬಂದು ಇದು 3 ಸ್ಟೆಪ್ ಬಟನ್ ಹೋಲ್. ಇದು 1 2 3 4 ನಂಬರ್ಸ್ ಇದೆ ನೋಡಿ. 1 ಅಂದರೆ ಈಗ 4 ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ತೆಗ್ದುಬಿಡಿ. ನಂಬರ್ 2 ಬಟ್ಟೆ ಇವಾಗ ನಿಮ್ಮ ಕಡೆ ಬರುತ್ತೆ. ಇಲ್ಲಿ ಸೈಜ್ ಇದೆ ನೋಡಿ, ಇಲ್ಲಿ ಈ ನಂಬರ್ಸ್ ಇದೆ. ಓಕೆ, ನಾನಿಲ್ಲಿ 4th ಲೈನ್ವರೆಗೂ ಮಾಡ್ಕೊತೀನಿ. ನಂಬರ್ 3 ಇದು ಕೂಡ ಒಂದು 4 5 ಸ್ಟಿಚಸ್ ಮಾಡಿ. ನಂಬರ್ 4 ರಿವರ್ಸ್ ಬರುತ್ತೆ. ಎಂಟಕ್ಕೆ ಬಂದಾಗ ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಬಟ್ ಇದು ಮೇನ್ಲಿ ಏನಕ್ಕೆ ಅಂತಂದ್ರೆ ಬಟನ್ ಹೋಲ್. ಇದು ಬ್ರಷ್. ಇದು ಏನಾದರೂ ಡಸ್ಟ್ ಇದ್ರೆ ಕ್ಲೀನ್ ಮಾಡೋದಕ್ಕೆ. ಇದು ಕಟರು. ಸ್ಟಿಚ್ ತೆಗಿಯೋಕ್ಕೂ ಅದೇ, ಕಟ್ ಮಾಡೋದಕ್ಕೂ ಅದೇ. ಇದು ಎಕ್ಸ್ಟ್ರಾ ದಾರ ಹಾಕೋದಕ್ಕೆ. ಇದು ಸ್ಕ್ರೂ ಡ್ರೈವರ್. ಇದು ಸೂಜಿ ಬಿಚ್ಚೋದಕ್ಕೆ ಹಾಕೋದಕ್ಕೆ. ನೋಡಿ ಪಿನ್ ಇದೆಯಲ್ಲ, ಇದನ್ನು ಹೀಗೆ ಮಾಡೋದು ಲೂಸ್ ಆಗುತ್ತೆ. ಸೂಜಿ ಆಚೆ ತೆಗೆದ್ರೆ ಇದರಲ್ಲಿ ಒಂದು ಸೈಡ್ ಫ್ಲ್ಯಾಟ್ ಇರುತ್ತೆ. ಲೈನ್ ಇದೆಯಲ್ಲ, ಇದು ಬಂದು ಫ್ಲ್ಯಾಟು. ಇದು ಆಲ್ವೇಸ್ ಬ್ಯಾಕ್ ಸೈಡ್ ಹೋಗಬೇಕು. ಇದೆಷ್ಟು ಮೇಲೆ ಹೋಗುತ್ತೆ ಅಷ್ಟು ಮೇಲೆ ತಳ್ಬಿಟ್ಟು ಟೈಟ್ ಮಾಡಿ. ನೋಡಿ ಅಲ್ಲಿ ಮೇಲೆ ಸ್ಟಾಪರ್ ಇದೆ, ತಡೆಯುತ್ತಲ್ಲಿ ಮುಂದೆಯಿಂದ ಕಾಣುತ್ತೆ ನೋಡಿ. ಓಕೆ, ಕೈಲಿ ಟೈಟ್ ಮಾಡಿ. ಕೈಯಲ್ಲಿ ಆಗಿದೆ ಅಂದರೆ ಇದ್ರ ಟೈಟ್ ಮಾಡ್ಕೊಳ್ಳಿ. ಇದು ಸೂಜಿ ಚೇಂಜ್ ಮಾಡಬೇಕು.
ಇದು ಬಂದು ನಿಮಗೆ ಜಿಪ್ಪರ್ ಫುಟ್ಟು, ಜಿಪ್ ಅಟ್ಯಾಚ್ ಮಾಡೋದಕ್ಕೆ. ಓಕೆ ನೋಡಿ, ಇದರಲ್ಲೆಲ್ಲ ಬಂದು ಒಂದೊಂದೇ ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ 2 ಇದೆ. ಇದನ್ನು ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ನಾರ್ಮಲ್ ಸ್ಟಿಚ್ಚಲ್ಲಿ ಇಟ್ಕೋಬೇಕು. ಓಕೆ, ಇದು ಲೆಂತ್ ನಿಮ್ಮ ಇಷ್ಟ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ. ಬಿಡ್ತು ಬಂದು 0ನಲ್ಲಿ ಇಡಬೇಕು. ನಾರ್ಮಲ್ ಸ್ಟಿಚ್ಗೆ ಏನು ಸೆಟ್ಟಿಂಗ್ ಮಾಡ್ತೀರೋ ಅದೇ ಸೆಟ್ಟಿಂಗು. ಇದು 2 ಕಂಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಈಗ ಇಲ್ಲಿ ಫಿಕ್ಸ್ ಮಾಡಿದ್ರೆ ಲೆಫ್ಟ್ ಫಿಕ್ಸ್ ಆಗುತ್ತೆ. ಸೂಜಿ ನೋಡಿ ಲೆಫ್ಟಲ್ಲಿ ಬರ್ತಾ ಇದೆಯಾ? ಇದನ್ನೇ ನೀವು ತೆಗೆದ್ಬಿಟ್ಟು ರೈಟ್ಗೆ ಹಾಕಿದ್ರೆ ರೈಟಿಗೆ ಬರುತ್ತೆ. ಓಕೆ, ಜಿಪ್ಪು 2 ಸೈಡ್ಸ್ ಹಾಕ್ತೀವಿ. ಲೆಫ್ಟಲ್ಲಿ ಬೇಕಂದ್ರೆ ಲೆಫ್ಟ್ ಸ್ಟಿಚ್, ರೈಟಲ್ಲಿ ಬೇಕಂದ್ರೆ ರೈಟ್ಗೆ. ಪೈಪಿಂಗ್ ಕೂಡ ಇದರಲ್ಲೇ ಮಾಡೋದು. ಥ್ರೆಡ್ ಪೈಪಿಂಗ್ ಮಾಡ್ತಿರಲ್ಲ ಅದು ಕೂಡ ಇದರಲ್ಲೇ ಮಾಡೋದು. 2 ಸೇಮ್ ಅದೇ ಥರನೇ ಬರುತ್ತೆ. ಸರಿನಾ? ಈಗ ಅದೊಂದಕ್ಕೆ ಮಾತ್ರ ಯೂಸ್ ಆಗುತ್ತೆ, ಜಿಪ್ಗೆ ಮತ್ತು ಪೈಪಿಂಗಿಗೆ. ಅದು ಬಿಟ್ಟರೆ ಇದೆರಡು ಕೂಡ ಬಟನ್ ಫಿಕ್ಸ್ ಮಾಡೋದಕ್ಕೆ. ಶರ್ಟ್ ಬಟನ್ ಹಾಕ್ತೀವಲ್ಲ ಅದಕ್ಕೆ. ಇದರಲ್ಲಿ ಮೋಸ್ಟ್ ಡಿಫಿಕಲ್ಟ್ ವರ್ಕ್ ಅಂದರೆ ಈ ಬಟನ್ ಹಾಕೋದೇನೆ. ಬಟನ್ ಹಾಕೋದು ಅಷ್ಟು ಈಸಿ ಇಲ್ಲ. ನಿಮಗೆ ಡಿಫಾಲ್ಟ್ ಸೆಟ್ಟಿಂಗ್ ಇಲ್ಲ, ಇಲ್ಲಿ ನಿಮ್ಗೆ ಇದಿಟ್ಟರೆ ಬಟನ್ ಬರುತ್ತೆ ಅಂತ. ಇಲ್ಲಿ ಜಿಗ್ಜಾಗಲ್ಲಿ ಇಡಬೇಕು. ಇಲ್ಲಿ ಇದು ವರ್ಕ್ ಆಗಲ್ಲ, ಈ ಪ್ಲೇಟ್ ಇಲ್ಲಿ ಹಾಕ್ದಾಗ ಇದು ವರ್ಕ್ ಆಗಲ್ಲ. ಈ ಬಿಡ್ತಿದೆಯಲ್ಲ ಇದು ಬಂದ್ಬಿಟ್ಟು ಅದು ಬಟನಲ್ಲಿ 2 ಹೋಲ್ಸ್ ಇರುತ್ತಲ್ಲ, ಆ 2 ಹೋಲ್ಗೆ ಹೋಗೋ ಥರ ಈ ಚಕ್ರನ ಕೈಯಲ್ಲಿ ತಿರುಗಿಸಿ ನೋಡಬೇಕು ಕರೆಕ್ಟಾಗಿ ಹೋಗುತ್ತಾ ಇಲ್ವ ಅಂತ. ಕರೆಕ್ಟಾಗಿ ಹೋಗುತ್ತೆ ಅಂತ ಕನ್ಫರ್ಮ್ ಆದಮೇಲೆ ಈ ಪೆಡಲ್ನ ಪ್ರೆಸ್ ಮಾಡಬೇಕು. ಇಲ್ಲಾಂದರೆ ಸೂಜಿ ನೋಡ್ದೋಗುತ್ತೆ, ಬಟನ್ ನೋಡ್ದೋಗುತ್ತೆ, ಮಿಷಿನ್ ಟೈಮಿಂಗ್ ಕೂಡ ಚೇಂಜ್ ಆಗುತ್ತೆ. ಇಷ್ಟು ರಿಸ್ಕ್ ತೊಗೊಂಡು ನೀವು ಮಾಡ್ತೀರಾ ಅಂದರೆ ಕೂಡ ಟೈಮ್ ಕೂಡ ಬೇಗ ಆಗಲ್ಲ. ನೀವು ಕೈಯಲ್ಲಿ ಒಂದು 8 ರಿಂದ 10 ಬಟನ್ ಹಾಕಿದ್ರೆ ಇದರಲ್ಲಿ 1 ಬಟನ್ ಹಾಕ್ಬೋದು, ಇಷ್ಟು ರಿಸ್ಕಿನ ಜೊತೆಗೆ. ಹಾಗಾಗಿ ಅದೊಂದು ಸ್ಕಿಪ್ ಮಾಡಿ. ಹಾಂ, ಅದೊಂದು ಸ್ಕಿಪ್ ಮಾಡಿ. ಅಷ್ಟು ಡಿಫಿಕಲ್ಟ್ ಇಟ್ಕೊಂಡು ಮಾಡೋದು ಬೇಕಾಗಿಲ್ಲ. ಅದು ಬಿಟ್ಟರೆ ಇದು ಎಕ್ಸ್ಟ್ರಾ ನೀಡಲು, ಎಕ್ಸ್ಟ್ರಾ ಬಾಬಿನ್ಸು, ಇದಿಷ್ಟು ಇದ್ರ ಫೀಚರ್ಸು. ನಿಮ್ದೇನಾದ್ರು ಡೌಟ್ಸ್ ಇದ್ದರೆ ಕೇಳಿ, ಇವಾಗ ಹೇಳ್ತೀನಿ.